5ನೇ ತರಗತಿ ಕನ್ನಡ ಪದ್ಯಭಾಗ 5 ಕರಡಿ ಕುಣಿತ ಪ್ರಶ್ನೋತ್ತರಗಳು. ಕೆಳಗಿನ ಕವಿಗಳ ಜನ್ಮಸ್ಥಳ, ಕಾಲ, ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ. ಕೃತಿಕಾರರ ಪರಿಚಯ. ದಾರಾ ಬೇಂದ್ರೆ. ಅಂಬಿಕಾತನಯ ದತ್ತ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾದ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರು ಸಾಮಾನ್ಯ ಶಕ 1896ರಲ್ಲಿ ಧಾರವಾಡದ ಸಾಧನಕೆರೆಯಲ್ಲಿ ಜನಿಸಿದರು. ಇವರು ಗರಿ, ನಾಕುತಂತಿ, ನಾದಲೀಲೆ, ಮೇಘದೂತ, ಗಂಗಾವತರಣ, ಸಖಿಗೀತ ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ. ಇವರಿಗೆ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ, ಪದ್ಮಶ್ರೀ, ಕೇಂದ್ರ ಮತ್ತು ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ. ಶ್ರೀ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು. ಮುಖ್ಯ ಪ್ರಶ್ನೆ 1. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ 1. ಕರಡಿಯನ್ನು ಕುಣಿಸುವವನ ವೇಷಭೂಷಣ ಹೇಗಿತ್ತು? ಉತ್ತರ. ಕರಡಿಯನ್ನು ಕುಣಿಸುವವನು ಕೈಯಲ್ಲಿ ಕಬ್ಬಿಣದ ಕಡಗ, ಕುಣಿಗೋಲು ಹಿಡಿದು ಕೂದಲಿನ ಕಂಬಳಿಯನ್ನು ಹೊತ್ತುಕೊಂಡು ಬಂದಿದ್ದನು. ಪ್ರಶ್ನೆ 2. ಕರಡಿಯು ಕಾಡಿನಲ್ಲಿ ಏನುಂಡು ಬೆಳೆದಿದೆ? ಉತ್ತರ. ಕರಡಿಯು ಕಾಡಿನಲ್ಲಿ ಜೇನು ತಿಂದು ಅಂದರೆ ಜೇನನ್ನು ಉಂಡು ಬೆಳೆದಿದೆ. ಪ್ರಶ್ನೆ 3. ಕರಡಿಯು ಏನು ಮಾಡಿದರೆ ದಣಿಯು ದಾನವನ್ನು ಕೊಡುತ್ತಾನೆ? ಉತ್ತರ. ಕರಡಿಯು ದಣಿಯವರ ಮನೆಯ ಮುಂದೆ ಕಾವಲು ಕಾಯುವ ಕೆಲಸವನ್ನು ಮಾಡಿದರೆ ದಣಿಯು ದಾನವನ್ನು ಕೊಡುತ್ತಾನೆ. ಪ್ರಶ್ನೆ 4. ಕರಡಿಯು ಕೈ ಮುಗಿದು ಏನೆಂದು ಹಾರೈಸುತ್ತದೆ? ಉತ್ತರ. ಕರಡಿಯು ಮುಗಿಲಿಗೆ ಅಂದರೆ ಆಕಾಶಕ್ಕೆ ಕೈ ಮುಗಿದು ನನ್ನನ್ನು ಕುಣಿಸುವವನ ಹೊಟ್ಟೆ ತಣ್ಣಗಾಗಲಿ ಎಂದು ಹಾರೈಸುತ್ತದೆ. ಪ್ರಶ್ನೆ 5. ಕರಡಿಯ ಕುಣಿತಕ್ಕಿಂತ ಯಾರ ಬುದ್ಧಿಯ ಕುಣಿತ ಮಿಗಿಲಾದದ್ದು? ಉತ್ತರ. ಕರಡಿಯ ಕುಣಿತಕ್ಕಿಂತ ನರರ ಅಂದರೆ ಮಾನವನ ಬುದ್ಧಿಯ ಕುಣಿತವು ಮಿಗಿಲಾದದ್ದು. ಮುಖ್ಯ ಪ್ರಶ್ನೆ 2. ಕೆಳಗಿನ ಪದ್ಯಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ. ಪದ್ಯಭಾಗ. ಕಬ್ಬಿಣ ಕೈಕಡ, ಕುಣಿಗೋಲು ಕೂದಲು, ಕಂಬಳಿ ಒದ್ದಾವ ಬಂದಾನ, ಗುಣುಗುಣು ಗುಟ್ಟುತ್ತ ಕಡಗಾವ ಕುಟ್ಟುತ್ತ ಕರಡಿಯನ್ನಾಡಿಸುವಾತ ನಿಂದಾನ. ಪದ್ಯಭಾಗ. ಈ ಮನುಷ್ಯ ಎಂದೆಂದು ಕವಲೆತ್ತುಕೊಂಡಾಗ ತನಗಾಗಿ ಕುಣಿಸುತ್ತ ನಡೆದಾನ. ಕರಡಿ ಕುಣಿತಕ್ಕಿಂತ ನರರ ಬುದ್ಧಿ ಕುಣಿತ ಮಿಗಿಲಿಹುದು ಕವಿ ಕಂಡು ನುಡಿದಾನ. ಪದ್ಯದಲ್ಲಿರುವ ಪದಗಳ ಅರ್ಥ. ಕುಣಿಗೋಲು, ಕುಣಿಸುವವನು ಹಿಡಿದುಕೊಳ್ಳುವ ಕೋಲು. ಕೈಕಡಗ, ಕೈಗೆ ಹಾಕಿಕೊಳ್ಳುವ ಬಳೆ. ಜಾಂಬವಂತ, ಕರಡಿ. ಶುಭ ನುಡಿ. ಪ್ರಾಣಿಗಳ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಪ್ರಾಣಿಗಳನ್ನು ಹಿಂಸಿಸಬಾರದು.